ಹಾಯ್, ಶುಭೋದಯ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ಅಡುಗೆ ಮಾಡ್ತಾ ಮಾಡ್ತಾ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಬಗ್ಗೆ ಮಾತಾಡೋಣ ಅಂತ. ಅಡುಗೆನೂ ನೋಡ್ತಾ ನೀವು ಮಾತನ್ನು ಕೇಳ್ಬೋದು. ಈ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಬಗ್ಗೆ ಯಾರೂ ಮಾತಾಡಲ್ಲ. ಫಿಸಿಕಲ್ ಹೆಲ್ತ್ ಬಗ್ಗೆ, ನಮ್ಮ ಹೆಲ್ತ್ ಕಂಡೀಷನ್ ಬಗ್ಗೆ ಸಾಕಷ್ಟು ಮಾತಾಡ್ತೀವಿ. ನಮ್ಮ ಹೆಲ್ತ್ನ ಬೇರೆ ಬೇರೆ ಪ್ರಾಬ್ಲಮ್ ಬಗ್ಗೆ ಮಾತಾಡ್ತೀವಿ. ಆದರೆ ಹೆಣ್ಮಕ್ಕಳು, ಅದರಲ್ಲೂ ಮಧ್ಯ ವಯಸ್ಸಿನ ಹೆಣ್ಮಕ್ಕಳು ಬರುವ ಈ ಮೆನೋಪಾಸ್, ನಾನು ಮೆನೋಪಾಸ್ ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೇನೆ. ಈ ಮೆನೋಪಾಸ್ ಬಗ್ಗೆ ಅದರಿಂದ ಆಗೋ ಸಮಸ್ಯೆ ಬಗ್ಗೆ ಯಾರೂ ಮಾತಾಡಲ್ಲ, ಡಿಸ್ಕಸ್ಸು ಮಾಡ್ಕೊಳ್ಳಲ್ಲ. ಇದ್ರ ಬಗ್ಗೆ ಹೇಗೆ ಮಾತಾಡೋದು, ಹೇಗೆ ಕೇಳೋದು, ಇದು ನನಗೆ ಮಾತ್ರ ಆಗ್ತಾ ಇದೆಯಾ, ಅವರಿಗೂ ಆಗ್ತಾ ಇದೆಯಾ, ಅಂದರೆ ಬೇರೆ ಹೆಣ್ಮಕ್ಳಿಗೂ ಆಗ್ತಾ ಇದೆಯಾ ಅಂತ ಈ ಮಿಡ್ಲ್ ಏಜ್ ಅಂದರೆ ಮಧ್ಯ ವಯಸ್ಸಿನ ಹೆಣ್ಮಕ್ಳು ಇದ್ರ ಮಾಹಿತಿಯನ್ನು ತಿಳ್ಕೊಳ್ಳೋಕ್ಕೆ ಒಂಥರ ಮುಜುಗರ ಪಟ್ಕೋತಾರೆ. ನಾನು ಮೊದಲು ಹಾಗೇ ಇದ್ದೆ, ಹೀಗೆ ಅನ್ಕೋತಿದ್ದೆ. ಈ ಒಂದು ಮೆನೋಪಾಸ್ ಸ್ಟಾರ್ಟ್ ಆದ ಕೂಡಲೇ ನಮ್ಮಲ್ಲಿ ಸಡನ್ನಾಗಿ, ಅಂದರೆ ಈ ಹಂತದ ಬಗ್ಗೆ ಇದ್ದಕ್ಕಿದ್ದಂತೆ ಚೇಂಜಸ್ ಕಾಣಲಿಕ್ಕೆ ಶುರು ಆಗಿಬಿಡುತ್ತೆ. ನಮ್ಮಲ್ಲಿ ಕೋಪ ಜಾಸ್ತಿ ಆಗುತ್ತೆ, ಇರಿಟೇಷನ್ ಜಾಸ್ತಿ ಆಗುತ್ತೆ, ಫಿಸಿಕಲಿ ಕೂಡ ನಾವು ಕೆಲವು ಚೇಂಜಸ್ ಸ್ಟಾರ್ಟ್ ಆಗುತ್ತೆ. ಏನು ಹೇಳಬೇಕು ಅಂದ್ಕೊಂಡಿದ್ವೋ ಅದು ಮರ್ತು ಹೋಗುತ್ತೆ. ಇದೆಲ್ಲ ಆಗ್ತಾಯಿದ್ರು ಕೂಡ ನಾವು ಇದು ಯಾಕಾಗುತ್ತೆ ಅನ್ನೋದೇ ನಾವು ತಿಳ್ಕೊಳ್ಳಿಕ್ಕೆ ಹೋಗಲ್ಲ. ಇದ್ರ ಹಿಂದಿನ ಕಾರಣ ಏನಂತಲೇ ತಿಳ್ಕೊಳ್ಳಿಕ್ಕೆ ಹೋಗಲ್ಲ. ಅದೇ ರೀತಿ ಈ ವಿಷಯದ ಬಗ್ಗೆ ತಿಳ್ಕೊಳ್ಳೋ ಸಮಯ ಇವಾಗ ಬಂದಿದೆ. ನನ್ನದೇ ಒಂದು ವಿಷಯ ತಗೊಳ್ಳೋಣ. ಈಗ ನನಗೆ 62 ಇಯರ್ಸ್. ನನ್ನ ಮೆನೋಪಾಸ್ ಆದಾಗ ನನಗೆ ಆವಾಗ 55 ಇಯರ್ಸ್. ಈಗ ಸುಮಾರು 7 ವರ್ಷ ಆಗಿದೆ. ನನಗೆ ತುಂಬ ಲೇಟಾಗಿ ಮೆನೋಪಾಸ್ ಆಯಿತು, ಯಾಕಂದರೆ ನಾನು ತುಂಬ ಹೆಲ್ದಿ ಆಗಿದ್ದೆ ಅಂತ. ಮೆನೋಪಾಸ್ ಅಂದರೆ ಮುಟ್ಟು ಅಥವಾ ಪೀರಿಯಡ್ ಸ್ಟಾಪ್ ಆಗೋದು ಅಂತ. ಒಂದಿಷ್ಟು ದಿನಗಳು ಹೋದ ಹಾಗೆ ನನ್ನೊಳಗೆ ಏನೋ ಬದಲಾವಣೆ ಆದ ಹಂಗೆ ಅನಿಸ್ತಿತ್ತು ನನಗೆ. ಮನೆಯಲ್ಲೇ ಮಕ್ಕಳು, ಯಜಮಾನರು ಏನಾದರೂ ಕೇಳಿದಾಗ ಸಡನ್ನಾಗಿ ಸಿಟ್ಟು ಬರೋದು. ನಾನು ಯಾವಾಗೂ ಸಿಟ್ಟು ಮಾಡಿದವಳೇ ಅಲ್ಲ, ಆದರೂ ಈಗೀಗ ಹಾಗೆ ಆಗೋದು. ಅವರು ಏನಾದರೂ ಸಹಜವಾಗಿಯೇ ಹೇಳಿದಾಗ ನನಗೆ ಒಂದು ರೀತಿ ಇರಿಟೇಷನ್ ಆಗೋದು. ನಿದ್ದೆ ಬರದೇ ಇರೋದು, ರಾತ್ರಿ 12-1 ಗಂಟೆ ಆದರೂ ನಿದ್ದೆ ಬರೋದಿಲ್ಲಾಗಿತ್ತು. ಆಮೇಲೆ ಹಗಲಲ್ಲೂ ಸಹಿತ ನಿದ್ದೆ ಬರೋದಿಲ್ಲ. ಮತ್ತು ಸಡನ್ನಾಗಿ ಬೆವರು ಬಿಡೋದು, ಸ್ವೆಟ್ ಆಗೋದು. ಅದು ಒಂದು 2-3 ಸೆಕೆಂಡ್ ಇರೋದು. ಆದರೆ ಅಷ್ಟು ಸೆಕೆಂಡಲ್ಲಿ ಎಷ್ಟು ತುಂಬ ಸ್ವೆಟ್ಟಾಗಿ ತುಂಬ ತ್ರಾಸಾಗೋದು ಅಷ್ಟೇ. ಮತ್ತು ಹಾಗೆ ಮೊದಲು ಹಾಗೆ ಆಗಿಬಿಡೋದು. ಯಾರಾದರೂ ಜೋರಾಗಿ ಮಾತಾಡಿದ್ರೂ ನನ್ನ ಎದೆ ಬಡಿತ, ಹಾರ್ಟ್ ಬೀಟ್ ಹೆಚ್ಚಾಗೋದು. ನನಗೆ ಕೇಳೋದು ಹಾರ್ಟ್ ಬೀಟ್ ಅಷ್ಟು. ಆಮೇಲೆ ಇಮೋಷ್ನಲ್ ಆಗಿಬಿಡೋದು, ಸಡನ್ನಾಗಿ ತುಂಬ ಇಮೋಷ್ನಲ್ ಆಗೋದು. ಹೀಗೆ ತುಂಬ ವರ್ಷದಿಂದ ಆಗ್ತಾನೇ ಇದೆ. ಏನೋ ಬದಲಾಗಿದ್ದೇನೆ ಅನಿಸೋದು. ನಾನು ನನ್ನ ಕನ್ನಡಿ ಮುಂದೆ ನಿಂತಾಗನೂ ಸಹಿತ ನನ್ನ ಲುಕ್ಕು ಚೇಂಜ್ ಆಗಿರೋದು ನಾನು ಗಮನಿಸಿದ್ದೇನೆ. ಆಗ ನನಗೆ ಶಾಕ್ ಆಗೋದು. ಇಷ್ಟು ವರ್ಷ ಮನೆ, ಸಂಸಾರ, ಕೆಲಸ, ಈ ಜವಾಬ್ದಾರಿಗಳ ನಡುವೆ ನನ್ನ ಕಡೆಗೆ ನಾನು ಹೆಚ್ಚು ಗಮನ ಕೊಡಲಿಲ್ಲ ಅಂತ ಅನಿಸೋದು. ಇದರಿಂದ ಇನ್ನೂ ಟೆನ್ಷನ್ನ ಜಾಸ್ತಿ ಆಗೋಕ್ಕೆ ಶುರು ಆಗೋಯಿತು. ಇದೆಲ್ಲದರಿಂದ ಹೊರಬರಲಿಕ್ಕೆ ನಾವು ಏನು ಮಾಡಬೇಕು? ಮೊದಲು ನಾವು ನಮ್ಮನ್ನು ಪ್ರೀತಿಸಬೇಕು, ನಾವು ಸ್ಟ್ರಾಂಗ್ ಆಗಬೇಕು. ನಮಗೆ ಇಷ್ಟವಾದ ಹಾಬಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ನಮ್ಮ ಹಳೆ ಕನಸುಗಳು ಏನಿತ್ತು ಅದನ್ನೆಲ್ಲ ಈಗ ನಾವು ನನಸು ಮಾಡಿಕೊಳ್ಳೋ ಪ್ರಯತ್ನ ಮಾಡಬೇಕು. ನಮ್ಮನ್ನು ನಾವು ಫಸ್ಟ್ ಕೇರ್ ಮಾಡಬೇಕು, ನಮ್ಮನ್ನು ನಾವು ಹೆಚ್ಚು ಪ್ರೀತಿ ಮಾಡಬೇಕು. ದಿಸ್ ಈಸ್ ಜರ್ನಿ ಆಫ್ ಲೈಫ್, ಪಾಸಿಟಿವ್ಲಿ ವಿತ್ ಸ್ಮೈಲ್ ಆ್ಯಂಡ್ ಲವ್. ನಮ್ಮ ಸಮಾಜದಲ್ಲಿ ಇವತ್ತಿಗೂ ಇದು ಒಂಥರ ನಿಷೇಧಿತ ವಿಷಯ ಅಂತ ಹೇಳ್ಬೋದು. ಇದ್ರ ಬಗ್ಗೆ ಮಾತಾಡೋಕ್ಕೆ ತುಂಬ ಮುಜುಗರ ಪಟ್ಕೋತಾರೆ. ಈ ಮೆನೋಪಾಸ್ ಆಗಿದೆ ಅಂದ ತಕ್ಷಣ ಅವರಿಗೆ ವಯಸ್ಸಾಗಿ ಹೋಗಿದೆ, ಮುದುಕಿ ಅಂತೆಲ್ಲ ಕನ್ಸಿಡರ್ ಮಾಡ್ತಾರೆ. ಅದು ರಾಂಗ್. ಇದು ಇನ್ನೊಂದು ಪೇಜ್ ಆಫ್ ಲೈಫ್ ಅಷ್ಟೇ. ಕಡೆಯದಾಗಿ ನಂದೊಂದು ರಿಕ್ವೆಸ್ಟು, ಸಮಾಜ ಬಿಡ್ರಿ, ಮನೆ ಸದಸ್ಯರೇ ನಮ್ಮ ಮನೆಯಲ್ಲಿ ಯಾರಾದರೂ ಈ ಪೇಜ್ನಲ್ಲಿದ್ದರೆ ಅವರ ರಿಯಾಕ್ಷನಿಂದ ಅವರನ್ನು ಜಡ್ಜ್ ಮಾಡಬೇಡ್ರಿ. ಅವ್ರ ಮಾತು ಮುಗಿಯೋವರೆಗೂ ತಾಳ್ಮೆಯಿಂದ ಕೇಳ್ರಿ.
ಅವರಿಗೆ ಸೊಲ್ಯೂಷನ್ಗಿಂತ ನಿಮ್ಮ ಪ್ರೆಸೆನ್ಸ್ ಮುಖ್ಯ. ನಿಮ್ಮ ಪ್ರೆಸೆನ್ಸ್ ಹೇಗಿರುತ್ತೋ ಹಾಗೆ ನಮ್ಮ ಮನಸ್ಸು, ನಮ್ಮ ಇದೆಲ್ಲ ತುಂಬ ಸಮಾಧಾನವಾಗಿರುತ್ತೆ, ಖುಷಿಯಾಗುತ್ತೆ. ನಾನಿದ್ದೇನೆ ಅನ್ನೋ ಒಂದು ನಿಮ್ಮ ಆ ಒಂದು ಮಾತು ಸಾಕು. ಸಾಧ್ಯವಾದರೆ ಒಂದು ಹಗ್ ಕೊಡ್ರಿ, ಅವ್ರು ಮಾಡೋ ಕೆಲಸಗಳಲ್ಲಿ ಅವರಿಗೆ ಫಿಸಿಕಲಾಗಿ ಹೆಲ್ಪ್ ಮಾಡಿರಿ. ಈಗ ನನಗನ್ನಿಸ್ತಾ ಇದೆ ನಾನು ಮೊದಲಿನ ಹಾಗಿಲ್ಲ, ಆದರೆ ಮೊದಲಿಗಿಂತ ಕಡಿಮೆ ಏನೂ ಇಲ್ಲ. ನಾನು ಈಗ ಎಲ್ಲರಲ್ಲೂ ಇನ್ವಾಲ್ವ್ ಆಗ್ತೀನಿ, ಮೊದಲಿಗಿಂತ ಸ್ಟ್ರಾಂಗ್ ಆಗಿದ್ದೀನಿ. ಯಾರಿಗಾದರೂ ಈ ಇನ್ಸಿಡೆಂಟ್ ರಿಲೇಟ್ ಆಗಿದ್ದರೆ ನೀವು ಒಂದು ಮಾತು ನೆನ್ಪಿಟ್ಕೊಳ್ಳಿ, ನಾನು ಸ್ಟ್ರಾಂಗ್ ಇದ್ದೀನಿ ಅಂತ. ಇದು ಒಂದು ಪಾಸಿಂಗ್ ಫೇಸ್. ಸ್ವಲ್ಪ ಎಕ್ಸಸೈಜ್ ಮಾಡಿ, ಧ್ಯಾನ ಮಾಡಿ, ನಿಮಗೆ ರಿಲ್ಯಾಕ್ಸ್ ಆಗುತ್ತೆ. ನಿಮ್ಮ ಸಮಸ್ಯೆ ಏನಿದ್ರು ನಿಮ್ಮ ಗೆಳತಿಯರೊಂದಿಗೆ, ಮನೆ ಸದಸ್ಯರೊಂದಿಗೆ ಮುಜುಗರ ಇಲ್ಲದೆ ಹಂಚ್ಕೊಳ್ಳಿ. ನೀವು ನಿರಾಳ ಆಗಿರ್ರಿ ಅಂತ ಹೇಳ್ತಾ, ನನ್ನ ಈ ಮಾತು ನಿಮ್ಗೆ ಇಷ್ಟ ಆಗಿದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.